ಹಾಯ್ ಫ್ರೆಂಡ್ಸ್, ನಮ್ಮ ಸ್ವರಾಜ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ದೈನಂದಿನ ಅಪ್ಡೇಟ್ಸ್ಗಳಿಗಾಗಿ ಕೆಳಗಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 6 ಕಾರ್ಯಕ್ರಮದಿಂದ ನಿನ್ನೆ ಧನ್ರಾಜ್ ಔಟ್ ಆಗ್ತಾರೆ ಅಂತ ವೀಕ್ಷಕರು ಊಹಿಸಿರಲೇ ಇಲ್ಲ. ಯಾಕಂದರೆ ವೀಕ್ಷಕರ ಅಚ್ಚುಮೆಚ್ಚಿನ ಸ್ಪರ್ಧಿಗಳ ಪೈಕಿ ಧನ್ರಾಜ್ ಕೂಡ ಒಬ್ಬರಾಗಿದ್ದರು. ಬಿಗ್ ಬಾಸ್ ಮನೆಯೊಳಗೆ ಧನ್ರಾಜ್ ಅಜಾತ ಶತ್ರುವಾಗಿದ್ದರು. ಹಾಗೆ ವೀಕ್ಷಕರ ವಲಯದಲ್ಲೂ ಜೆಂಟಲ್ಮ್ಯಾನ್ ಧನ್ರಾಜ್ ರನ್ನು ಹೇಟ್ ಮಾಡುವವರು ಯಾರೂ ಇರಲಿಲ್ಲ. ಅಷ್ಟಕ್ಕೂ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದ ವಿಶೇಷ ಅತಿಥಿಗಳೇ ಫಿನಾಲೆ ವಾರಕ್ಕೆ ಹೋಗಲು ಧನ್ರಾಜ್ಗೆ ಅರ್ಹರು ಎಂದು ಹೇಳಿದ್ದರು. ಸಲ್ಲದಕ್ಕೆ ನಾಮಿನೇಷನ್ನಿಂದ ಧನ್ರಾಜ್ರನ್ನು ಸೇಫ್ ಕೂಡ ಮಾಡಿದರು. ಹೀಗಿದ್ದರೂ ಟಾಪ್ 6 ಲೆವೆಲಲ್ಲಿ ಧನ್ರಾಜ್ ಔಟ್ ಆಗಿದ್ದಾರೆ. ಬಿಗ್ ಬಾಸ್ ತಂಡ ಮತ್ತು ಕಲರ್ ಸೂಪರ್ ವಾಹಿನಿಯ ಈ ನಿರ್ಧಾರಕ್ಕೆ ವೀಕ್ಷಕರು ಕುಪಿತಗೊಂಡಿದ್ದಾರೆ. ಸ್ಪರ್ಧಿಗಳಿಗೆ ಕಿರುಕುಳ ಕೊಟ್ಟಿದ್ದ ಆ್ಯಂಡಿಯನ್ನು ಟಾಪ್ 5 ಹಂತಕ್ಕೆ ತಳ್ಳಿ ಸಜ್ಜನ ಧನ್ರಾಜ್ರನ್ನು ಹೊರಗೆ ಹಾಕಿದ ಬಿಗ್ ಬಾಸ್ಗೆ ವೀಕ್ಷಕರು ಮಹಾಮಂಗಳಾರತಿ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಕೆಲವು ವೀಕ್ಷಕರು ಕಲರ್ ಸೂಪರ್ ವಾಹಿನಿಯ ಅಫಿಷಿಯಲ್ ಫೇಸ್ಬುಕ್ ಪುಟದಲ್ಲಿ ಚೀಮಾರಿ ಹಾಕಿದ್ದನ್ನು ತೋರಿಸ್ತೀವಿ, ನೀವೇ ನೋಡಿ. ಬಿಗ್ ಬಾಸ್ ಅಂತಹ ಒಲಸು ಫಿಕ್ಸ್ಡ್ ಶೋ ಇನ್ನೊಂದು ಇಲ್ಲ. ಬೇರೆಯವರಿಗೆ ಚಿತ್ರಹಿಂಸೆ ಕೊಡುವ ಆ್ಯಂಡಿ ಫೈನಲಿಸ್ಟ್. ವಾಹ್, ಗ್ರೇಟ್. ಬಿಗ್ ಬಾಸ್ ಧನ್ರಾಜ್ಗೆ ಇರುವ 1% ಫ್ಯಾನ್ ಕೂಡ ಆ್ಯಂಡಿಗೆ ಇಲ್ಲ. ಅನ್ಯಾಯ ಮಾಡ್ತಿರಲ್ರಿ ಎಂದು ನಿರಾಸೆಯಿಂದ ವೀಕ್ಷಕರು ಮಾಡಿದ್ದಾರೆ. ಇನ್ನೊಬ್ಬರು ಫಿನಾಲೆಗೆ ಹೋಗಲು ಧನ್ರಾಜ್ ಅರ್ಹ ವ್ಯಕ್ತಿ. ಅವರು ಔಟ್ ಆಗಿರುವುದು ತುಂಬ ಬೇಸರ ತಂದಿದೆ. ಇಂತಹ ಫಿಕ್ಸಿಂಗ್ ಶೋ ಮಾಡುವುದಕ್ಕೆ ಸುದೀಪ್ ಅವರಿಗೆ ನಾಚಿಕೆ ಆಗಬೇಕು ಎಂದು ಕಮೆಂಟ್ ಹಾಕಿದ್ದಾರೆ ವೀಕ್ಷಕರೊಬ್ಬರು. ಇನ್ನು ಯಾವ ಸೀಸನ್ನಲ್ಲೂ ಮಿಡ್ನೈಟ್ ಎವಿಕ್ಷನ್ನಲ್ಲಿ ಫೋಟೋಗಳಿಗೆ ಬೆಂಕಿ ಇಟ್ಟು ಕಳಿಸಬೇಡಿ. ನಿನ್ನೆ ಧನ್ರಾಜ್ಗೆ ತುಂಬ ನೋವು ಆಯಿತು. ಅದನ್ನು ನೋಡಿದ ನಮಗೂ ತುಂಬ ಫೀಲ್ ಆಯಿತು. ಬರುವಾಗ ಇದ್ದ ಮರ್ಯಾದೆ ಹೋಗುವಾಗ ಕೂಡ ಇರಬೇಕು ಅಂತ ಕೆಲವು ವೀಕ್ಷಕರು ಕಮೆಂಟ್ ಮಾಡಿದ್ದಾರೆ. ಇನ್ನೊಬ್ಬ ವೀಕ್ಷಕರು, ಈ ಥರ ಕೆಟ್ಟ ಶೋ ಮಾಡಿದ್ರಷ್ಟು ಬಿಟ್ರೆಷ್ಟು. ಒಳ್ಳೆ ಗುಣ ಪ್ರತಿಭೆ ಇದ್ದ ಮನುಷ್ಯನಿಗೆ ಹೊರ ಹಾಕಿದ್ದೀರಾ. ಕನ್ನಡಿಗನ ಪ್ರತಿಭೆಗೆ ಬೆಲೆ ಕೊಡಿ. ಮಿಸ್ ಯು ಧನ್ರಾಜ್ ಅಂತ ವೀಕ್ಷಕರೊಬ್ಬರು ಕಮೆಂಟ್ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಎಲ್ಲರಲ್ಲೂ ಒಳ್ಳೆಯ ಅಭಿಪ್ರಾಯ ಇದ್ದ ಧನ್ರಾಜನ್ನು ಎಲಿಮಿನೇಟ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನಿದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.